ಮತ್ತೊಮ್ಮೆ ಸುದ್ದಿಗಳನ್ನ ನೋಡ್ತಾ ಹೋಗೋಣ ಸೂಪರ್ ಫಾಸ್ಟ್ ನಲ್ಲಿ. ಇಂದಿನಿಂದ ಜಗತ್ ಪ್ರಸಿದ್ಧ ಪುರಿ ಜಗನ್ನಾಥನ್ ಮಹಾರಥೋತ್ಸವ ಆರಂಭಗೊಂಡಿದೆ. ರಥೋತ್ಸವಕ್ಕೂ ಮುನ್ನ ಜಗನ್ನಾಥನಿಗೆ ಮಹಾಸ್ನಾನ ಮಾಡಿಸಲಾಗುತ್ತದೆ. ಇದರಿಂದ ಜಗನ್ನಾಥ 15 ದಿನಗಳ ಕಾಲ ಅನಾರೋಗ್ಯಕ್ಕೆ ಒಳಗಾಗ್ತಾನೆ. ರಥಯಾತ್ರೆ ದಿನ ಜಗನ್ನಾಥನನ್ನು ವೈದ್ಯರು ಪರೀಕ್ಷೆ ಮಾಡಿ ಆರೋಗ್ಯವಾಗಿದ್ದಾನೆ ಎಂದು ಹೇಳುವುದು ಅನಾದಿ ಕಾಲದಿಂದ ನಡೆದುಕೊಂಡು ಬಂದಿರುವಂತಹ ಪರಂಪರೆ. ಇದೇ ಸಂಪ್ರದಾಯದ ಪ್ರಕಾರ ಇಂದು ವೈದ್ಯರ ತಂಡ ಟೆಥೋಸ್ಕೋಪ್ ಇಟ್ಟು ಜಗನ್ನಾಥನನ್ನ ಪರೀಕ್ಷೆ ಮಾಡಿ ಆರೋಗ್ಯವಾಗಿದ್ದಾನೆ ಎಂದು ಹೇಳಿತು. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅಸ್ಸಾಂನಲ್ಲಿ ಮರಗಳನ್ನು ಕಡಿದು ಜೆಸಿಬಿ ಮುಖಾಂತರ ಲೋಡ್ ಮಾಡಲಾಗ್ತಿತ್ತು. ಈ ವೇಳೆ ಎಂಟ್ರಿ ಕೊಟ್ಟ ಆನೆಯೊಂದು ಜೆಸಿಬಿಯನ್ನ ಹಿಂದೆ ತಳ್ಳಲು ಪ್ರಯತ್ನಿಸಿದೆ. ಆರಂಭದಲ್ಲಿ ಜೆಸಿಬಿ ಆನೆಯನ್ನ ಸ್ವಲ್ಪ ಹಿಂದಕ್ಕೆ ತಳ್ಳಿದೆ. ಇದರಿಂದ ಸಿಟ್ಟಿಗೆದ್ದ ಗಜರಾಜ ತನ್ನೆಲ್ಲ ಸಾಮರ್ಥ್ಯವನ್ನ ಪ್ರಯೋಗಿಸಿ ಜೆಸಿಬಿಯನ್ನ ಹಿಂದಕ್ಕೆ ತಳ್ಳಿದ್ದ ದೃಶ್ಯ ಕ್ಯಾಮೆರಾ ಕಣ್ಣಲ್ಲಿ ಸೆರೆಯಾಗಿದೆ. ಉತ್ತರ ಪ್ರದೇಶದ ಗಾಜಿಯಾಬಾದ್ನಲ್ಲಿ ಅಪಾರ್ಟ್ಮೆಂಟ್ ಮಾಲೀಕರ ಸಂಘದ ಮೀಟಿಂಗ್ ನಡೆದಿದೆ. ಇದೇ ವಿವಾದ ಲಿಫ್ಟ್ನಲ್ಲಿ ಹೊತ್ತಿ ಉರಿದಿದೆ. ಲಿಫ್ಟ್ನಲ್ಲಿ ತೆರಳುವಾಗ ಮಾಲೀಕರ ಸಂಘಟನೆಯ ಇಬ್ಬರ ನಡುವೆ ಮಾತಿಗೆ ಮಾತು ಬೆಳೆದು ಜಗಳಕ್ಕೆ ತಿರುಗಿದೆ. ಲಿಫ್ಟ್ನಲ್ಲೇ ಇಬ್ಬರು ಪರಸ್ಪರ ಬಡದಾಡಿಕೊಂಡಿದ್ದಾರೆ. ಲಿಫ್ಟ್ನಲ್ಲಿ ಯಾರೂ ಇರದೇ ಇದ್ದಿದ್ದರಿಂದ ಇಬ್ಬರ ಜಗಳಕ್ಕೆ ಬ್ರೇಕ್ ಬೀಳದಂತಾಗಿತ್ತು. ಪರಸ್ಪರ ಕಾಲರ್ ಪಟ್ಟಿ ಹಿಡಿದು ಜಗಳವಾಡಿದ್ದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಉತ್ತರ ಪ್ರದೇಶದ ಇಟಾಹನ್ ಹಳ್ಳಿಯಲ್ಲಿ 52 ವರ್ಷದ ವೃದ್ಧ ಗಂಗಾಪ್ರಸಾದ್ ಎಂಬಾತನಿಗೆ ನಾಗರಹಾವು ಕಚ್ಚಿದೆ. ಹಾವು ಕಚ್ಚಿದ ತಕ್ಷಣ ಈತ ಗಾಬರಿ ಬೀಳದೆ ನಾಗರಹಾವನ್ನ ಕೋಲಿನಿಂದ ಬಡಿದು ಸಾಯಿಸಿದ್ದಾನೆ. ಬಳಿಕ ಅದನ್ನು ಚೀಲದಲ್ಲಿ ಹಾಕಿಕೊಂಡು ಆಸ್ಪತ್ರೆಗೆ ಬಂದಿದ್ದಾನೆ. ವೈದ್ಯರಿಗೆ ಚೀಲದಲ್ಲಿದ್ದ ಹಾವನ್ನ ತೋರಿಸಿ ಇದೇ ಹಾವು ನನಗೆ ಕಚ್ಚಿದ್ದು, ನನಗೆ ಚಿಕಿತ್ಸೆ ಕೊಡಿ ಎಂದಿದ್ದಾನೆ. ವೃದ್ಧನ ಸಾಹಸ ನೋಡಿ ಚಿಕಿತ್ಸೆ ನೀಡಿದ ವೈದ್ಯರೇ ಒಂದು ಕ್ಷಣ ಗಾಬರಿಯಾಗಿದ್ದಾರೆ. ಬಿಹಾರದ ವಾಲ್ಮೀಕಿ ನಗರದ ವಿಶಾ ಗ್ರಾಮದಲ್ಲಿ 10 ಅಡಿ ಉದ್ದದ ಕಾಳಿಂಗ ಸರ್ಪವೊಂದು ಪ್ರತ್ಯಕ್ಷವಾಗಿ ಗ್ರಾಮಸ್ಥರಲ್ಲಿ ಭಯ ಹುಟ್ಟಿಸಿತ್ತು. ಆದರೆ ಈ ಮಹಿಳೆ ಸ್ವಲ್ಪವೂ ಅಂಜದೆ ಅಳುಕದೆ ದೈತ್ಯ ಕಾಳಿಂಗ ಸರ್ಪವನ್ನ ಹಿಡಿದಿದ್ದಾಳೆ. ಈ ಮಹಿಳೆಯ ಧೈರ್ಯಕ್ಕೆ ಗ್ರಾಮಸ್ಥರೇ ಒಂದು ಕ್ಷಣ ನಿಬ್ಬೆರಗಾಗಿ ಹೋಗಿದ್ದಾರೆ. ಕೊನೆಗೆ ಕಾಳಿಂಗ ಸರ್ಪವನ್ನ ಮಹಿಳೆ ಸುರಕ್ಷಿತವಾಗಿ ಕಾಡಿಗೆ ಬಿಟ್ಟಿದ್ದಾಳೆ. ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಡಿಯೋ ವೈರಲ್ ಆಗಿದ್ದು, ಮಹಿಳೆಯ ಧೈರ್ಯಕ್ಕೆ ನೆಟ್ಟಿಗರು ಭಲೆ ಹೆಣ್ಣು ಅಂತ ಕಮೆಂಟ್ ಮಾಡ್ತಿದ್ದಾರೆ. ಇಷ್ಟೊತ್ತು ಸುದ್ದಿ ಕೊಟ್ಟಿದ್ದು ನಾನು ವನಿತಾ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.